ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ನವಮಿ ತಿಥಿ, ಕೃತ್ತಿಕಾ ನಕ್ಷತ್ರ. ಈ ದಿವಸ ಶುಕ್ರವಾರ, ನವಮಿ ಹಾಗೂ ಕೃತ್ತಿಕಾ ನಕ್ಷತ್ರ, ಆಡಿ ಕೃತ್ತಿಕೆ ಅಂತ ಕರೀತಾರೆ ಇದನ್ನು. ನಮ್ಮ ತಮಿಳುನಾಡಿನ ಭಾಗದಲ್ಲಿ ಈ ಆಷಾಢ ಮಾಸದ ಕೃತ್ತಿಕೆ ಸೇರಿದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಬಹಳ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು, ಉಪವಾಸಾದಿ ವ್ರತ ಇವುಗಳನ್ನೆಲ್ಲ ಮಾಡ್ತಕ್ಕಂಥ ಒಂದು ಪದ್ಧತಿ ಬೆಳೆದು ಬಂದಿದೆ. ಅದು ಬಹಳ ವಿಶೇಷ ಅಂತ. ಅದರಲ್ಲೂ ಈ ಆಟಿ ಮಾಸ ಅಂತೇನು ಕರೀತಾರೆ, ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಕೃತ್ತಿಕಾ, ಆ ಮಾಸದಲ್ಲಿ ಕೃತ್ತಿಕಾ ನಕ್ಷತ್ರ ಬಂದ ದಿವಸ ಅಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನಗಳು ಹಲವಿದ್ದಾವಲ್ಲಿ. ಪ್ರಧಾನವಾಗಿ ನಾವು ತಿರುಚೆಂದೂರು ಅಂತಕ್ಕಂಥದ್ದಾಗಬಹುದು, ಮತ್ತು ಪಳನಿ ಆಗಬಹುದು, ಸ್ವಾಮಿನಾಥನ್ ಅಂತಕ್ಕಂಥದ್ದು, ಶಿವನಿಗೆ ಮಂತ್ರೋಪದೇಶ ಮಾಡಿದ ಮಹನೀಯ ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಅಂತ, ಆ ರೀತಿಯಲ್ಲೆಲ್ಲ ನಾವು ಸುಬ್ರಹ್ಮಣ್ಯನ ಆರಾಧನೆ ವಿಶೇಷವಾಗಿ ಅಲ್ಲಿ ನೆರವೇರುತ್ತೆ. ಈ ದಿವಸ ಅಂತೂ ಅಲ್ಲಿ ಸಂಧ್ಯಾಕಾಲದಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿ ಉಪವಾಸವಿದ್ದು ಆತನಿಗೆ ವಿಶೇಷ ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ಅಂತ ಸ್ವೀಕರಿಸ್ತಾರೆ. ಸುಬ್ರಹ್ಮಣ್ಯನ ಅನುಗ್ರಹವಾದರೆ ಶತ್ರುಗಳ ಬಾಧೆ ಇರೋದಿಲ್ಲ. ಅವನು ತಾರಕಾಸುರನ ಸಂಹಾರ ಮಾಡಿದ್ನಲ್ವ, ಹೀಗಾಗಿ ಪುಟ್ಟ ವಯಸ್ಸಿನಲ್ಲಿ ಅಷ್ಟು ಭೀಕರವಾದ ದೈತ್ಯನನ್ನು ಸಂಹಾರ ಮಾಡಿರ್ತಕ್ಕಂಥದ್ದು. ಹೀಗಾಗಿ ನಾವೆಲ್ಲ ದುರ್ಬಲರೇ ಆಗಿದ್ದೀವಿ. ದುರ್ಬಲರಿಗೆ ಯಾರ ಬಲ ಬೇಕಪ್ಪ ಅಂದರೆ ಸುಬ್ರಹ್ಮಣ್ಯನ ಬಲ ಬೇಕಾಗುತ್ತೆ. ವಿಶಿಷ್ಟವಾದದ್ದನ್ನು ಗೆಲ್ಲಬೇಕು ನಾವು, ವಿಶೇಷ ಫಲವನ್ನು ಹೊಂದಬೇಕು ಅಂದರೆ ಸುಬ್ರಹ್ಮಣ್ಯನ ಆರಾಧನೆ ಅಂತ. ಈ ಕಾರಣದಿಂದಾಗಿ ಈ ದಿವಸ ಅಂತೂ ಬಹಳ ವಿಶೇಷವಾಗಿದೆ. ಮತ್ತು ಕೊನೆಯ ಶುಕ್ರವಾರ, ಆಷಾಢ ಮಾಸದ ಶುಕ್ರವಾರ ತುಂಬ ಪ್ರಸಿದ್ಧ ಶುಕ್ರವಾರ. ನಾನು ಈಗಾಗಲೇ ಹೇಳಿದ್ದೀನಿ, ಪ್ರಕೃತಿ ಪೂಜೆಯನ್ನು, ಪ್ರಕೃತಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ವಿಶಿಷ್ಟ ದಿವಸ. ಆ ಪ್ರಕೃತಿ ಮಹಾಲಕ್ಷ್ಮಿ ನಮಗೆ ಈಗಾಗಲೇ ಬರ ಅಂತ ಎಲ್ಲ ಕಡೆ ಆ ಸುದ್ದಿ ಹರಿದಾಡ್ತಾ ಇದೆ ಅಲ್ವಾ. ವಸ್ತುತಃ ಸುದ್ದಿ ಅನ್ನೋದಕ್ಕಿಂತ ನಾವು ಅನುಭವಿಸ್ತಾ ಇದ್ದೀವಲ್ವ. ಮಳೆ ಬರದೆ ರೈತರೆಲ್ಲ ಕಂಗಾಲಾಗಿಬಿಟ್ಟಿದ್ದಾರೆ. ಈ ಕಾರಣದಿಂದಾಗಿ ಆ ಪ್ರಕೃತಿ, ಆ ಮಹಾಲಕ್ಷ್ಮಿ ಮಳೆಯನ್ನು ಕರುಣಿಸಲಿ, ಇಳೆಗೆ ಬೆಳೆ ಬೇಕು, ಮಳೆ ಬೇಕು, ಎಲ್ಲರೂ ಸುಭಿಕ್ಷವಾಗಿರಬೇಕು ಅಂದರೆ ಮಳೆ ಅದು ತುಂಬ ವಿಶೇಷವಾದದ್ದು. ಮಳೆ ಪ್ರಕೃತಿ ಕೊಡುವ ನಮಗೆ ಮಹತ್ತರವಾದ ವರ. ಅದು ನಾವು ನೀವು ಪೂಜೆ ಮಾಡಿ ಪುನಸ್ಕಾರ ಮಾಡದೇ ಇರಲಿ, ನಮಸ್ಕಾರ ಹಾಕದೇ ಇರಲಿ, ಆ ಇಂದ್ರ ವರುಣ ಇತ್ಯಾದಿಗಳೆಲ್ಲ ಅವರವರ ಕೆಲಸ ಗಾಳಿ ಬೀಸದೇ ಇದೆಯಾ, ನೀವು ಎಷ್ಟು ನಾವು ಕೃತಜ್ಞತೆ ಇಟ್ಕೊಂಡಿದ್ದೀವೋ ಇಲ್ವೋ ಬೇರೆ ವಿಚಾರ. ಗಾಳಿ ಬೀಸದೆ ಒಂದು ಕ್ಷಣ ಉಸಿರಾಡದೇ ಇದ್ದರೆ ನಾವು ಎಲ್ಲರೂ ಕಥೆ ಏನಾಗುತ್ತೆ, ಪ್ರಾಣಿ ಸಂಕುಲದ ಕಥೆ ಏನಾಗುತ್ತೆ ಯೋಚನೆ ಮಾಡಿದ್ದೀವ ಒಂದು ದಿವಸವಾದರೂ. ಹೀಗೆ ಇವುಗಳೆಲ್ಲ ನಮ್ಮ ಮುಂದಿರ್ತಕ್ಕಂತಹ ಒಂದು ಭಗವಂತ ಕೊಟ್ಟ ಮಹಾ ನಿಧಿಗಳು. ಒಂದು ದಿವಸ ಸೂರ್ಯೋದಯ ಆಗದೇ ಇದ್ದರೆ ಎಷ್ಟು ಪರದಾಟವಾಗುತ್ತೆ. ಚಂದ್ರೋದಯ, ಸೂರ್ಯೋದಯ, ಈ ಬೆಳಕು, ಆ ನ್ಯಾಚುರಲಾಗಿ ಬರ್ತಕ್ಕಂಥ ಯಾವ ಸೋರ್ಸ್ ಇದೆ, ಆ ಬೆಳಕಿನ ನಿಧಿ, ಅದು ನಮಗೆ ಒಂದು ಕ್ಷಣ ನಾವು ತಪ್ಪಿಸ್ಕೊಂಡ್ರೆ, ಅದರಿಂದ ನಾವು ಮಿಸ್ ಆದರೆ ನಾವು ಎಷ್ಟು ಪರಿತಪಿಸ್ತೀವಿ, ಎಷ್ಟೋ ಜನರ ಆರೋಗ್ಯವೇ ಹಾಳಾಗಿಬಿಡುತ್ತೆ. ಇವುಗಳಿಗೆಲ್ಲ ನೀರು, ಅದು ಯಾವುದಾದ್ರು ಒಂದು ನಯಾ ಪೈಸೆ ಟ್ಯಾಕ್ಸ್ ಕೇಳುತ್ತಾ ನಿಮ್ಮ ಹತ್ರ? ಇವೆಲ್ಲ ಭಗವಂತ ಕೊಟ್ಟ ವರ. ಹೀಗಾಗಿ ಮಳೆ ಬರದೇ ಇದ್ದರೆ ನಮ್ಮ ಅಂತ್ಯವೇ ಆಗಿಬಿಡುತ್ತೆ. ಹೀಗಾಗಿ ಆ ಭಗವತಿಯಲ್ಲಿ ಪ್ರಾರ್ಥನೆ ಮಾಡೋಣ, ಪ್ರಕೃತಿ ಲಕ್ಷ್ಮಿಯಲ್ಲಿ ಪ್ರಾರ್ಥಿಸೋಣ, ಮಳೆ ಕರುಣಿಸಲಿ, ಸಮೃದ್ಧವಾದ ಬೆಳೆ ಉಂಟು ಮಾಡಲಿ ಅಂತ ಈ ಶುಕ್ರವಾರ ದಿವಸ ಪ್ರಾರ್ಥಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.